Hello everyone, welcome to Sankalp Learning. Let us discuss the question number 6. Which one of the following pairs of the solution would be isotonic? Isotonic means have same osmotic pressure at the same temperature. Okay. Okay. Which of the following pairs of the solution would be same osmotic pressure at same temperature ಅಂತ ಕೇಳಿದ್ದಾರೆ. Option A 0.1 molar NaCl and 0.2 molar glucose, and option B 0.2 m calcium chloride and 0.2 m KCl, option C 0.1 m aluminum sulfate and 0.15 m NaCl, and option D 0.3 m glucose and 0.1 m aluminum trichloride. So isotonic solutions means solutions both have same osmotic pressure. Isotonic in the sense ಇಲ್ಲಿ ಕೊಟ್ಟಿದ್ದಾರೆ ಸೇಮ್ ಆಸ್ಮೋಟಿಕ್ ಪ್ರೆಷರ್ ಅಟ್ ದ ಸೇಮ್ ಟೆಂಪರೇಚರ್ ಅಂತ ಕೇಳಿದ್ದಾರೆ. ಸೊ ವಾಟ್ ಈಸ್ ದ ಮ್ಯಾಥಮ್ಯಾಟಿಕಲ್ ಫಾರ್ಮ್ ಆಫ್ ಐಸೋಟೋನಿಕ್ ಸೊಲ್ಯೂಷನ್ಸ್ ಆರ್ ಮ್ಯಾಥಮ್ಯಾಟಿಕಲ್ ಫಾರ್ಮುಲಾ ಫಾರ್ ಆಸ್ಮೋಟಿಕ್ ಪ್ರೆಷರ್? ಆಸ್ಮೋಟಿಕ್ ಪ್ರೆಷರ್ಗೆ ಮ್ಯಾಥಮ್ಯಾಟಿಕಲ್ ಫಾರ್ಮುಲಾ ಏನು? ಪೈ is equal to I into C into R into T. This is the mathematical formula for osmotic pressure. I means Van't-Hoff factor, C means concentration, R is a gas constant, T means temperature. So at the same temperature, so same temperature means at same temperature means so pi is directly proportional to I and C, I into C ಅಂತ ಹೇಳ್ಬೋದು. At same temperature. Temperature constant ಆದಾಗ we can directly write it as pi is directly proportional to I into C. So we need to compare I into C value. Okay. ಪ್ರತಿಯೊಂದು ಪೇರ್ಗೂ I into C value ಅನ್ನ ಕಂಪೇರ್ ಮಾಡಬೇಕು. ಓಕೆ. ಫಾರ್ NaCl ಸೊಲ್ಯೂಷನ್, NaCl ಸೊಲ್ಯೂಷನ್ ಹೇಗೆ ಡಿಸೋಸಿಯೇಟ್ ಆಗುತ್ತೆ? NaCl solution, how it undergo dissociation? NaCl, it will give you Na plus Cl minus. So I ಎಷ್ಟಾಯ್ತು? 1 plus 1, 2. So total number of solute particles after dissociation is 1 cation plus 1 anion. So 1 plus 1 is equal to 2. Okay. Okay. ಸೊ 0.2 molar ಗ್ಲೂಕೋಸ್ಗೆ ಏನಾಗುತ್ತೆ ಇವಾಗ? ಸೊ ಇವಾಗ ನೋಡಿ, ಸೊ 0.1 molar NaCl ಅಂತ ಆಯ್ತು ಅಲ್ವಾ? ಸೊ ಇದಕ್ಕೆ I into m ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಫಸ್ಟ್ ಒನ್ ಆಪ್ಷನ್ ಎಗೆ 1 by 1 ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ ಇವಾಗ. ಸೊ ಆಪ್ಷನ್ ಎದಲ್ಲಿ ಯಾವುದು? NaCl ಮತ್ತೆ ಗ್ಲೂಕೋಸ್ ಇದೆ ಅಲ್ವಾ? NaCl ಗ್ಲೂಕೋಸ್. ಸೊ I into m, NaClಗೆ ಎಷ್ಟು? I into m, ಗ್ಲೂಕೋಸ್ಗೆ ಎಷ್ಟು ಅಂತ. ಸೊ ಇವಾಗ ಗ್ಲೂಕೋಸ್ ಯಾವ ರೀತಿ ಡಿಸೋಸಿಯೇಟ್ ಆಗುತ್ತೆ? ವೆನ್ ಇಟ್ ಕಮ್ಸ್ ಟು ಡಿಸೋಸಿಯೇಷನ್ ಆಫ್ ಗ್ಲೂಕೋಸ್, ಸೊ ಗ್ಲೂಕೋಸ್ ಡಸ್ ನಾಟ್ ಅಂಡರ್ಗೋ ಡಿಸೋಸಿಯೇಷನ್. ಗ್ಲೂಕೋಸ್ ಏನಾಗಲ್ಲ, ಡಿಸೋಸಿಯೇಷನ್ ಆಗಲ್ಲ. ಸೊ I equal to ಏನಾಗುತ್ತೆ? 1 ಆಗುತ್ತೆ. 1 ಪಾರ್ಟಿಕಲ್ ಇದ್ರೆ ಸೊಲ್ಯೂಷನ್ ಅಲ್ಲೂ ಕೂಡ ಒಂದೇ ಪಾರ್ಟಿಕಲ್ ಇರುತ್ತೆ. ಇಟ್ ಡಸ್ ನಾಟ್ ಅಂಡರ್ಗೋ ಡಿಸೋಸಿಯೇಷನ್ ಆರ್ ಇಟ್ ವಿಲ್ ನಾಟ್ ಫಾರ್ಮ್ ಅಯಾನ್ಸ್ ಇನ್ ದ ಸೊಲ್ಯೂಷನ್. ಸೊ I equal to 1. ಸೊ ಫಾರ್ ಆಪ್ಷನ್ ಎ I into m ಎಷ್ಟಾಯ್ತು? NaClಗೆ I is 2. I is 2. 2 into ಕಾನ್ಸಂಟ್ರೇಷನ್ I into C ಅಂತ ತಗೊಳ್ಳೋಣ ಇಲ್ಲಿ. ಓಕೆ. I into C ಅಂದ್ರೆ ಯಾವುದು? ದಿಸ್ ಇಸ್ 0.1, 0.1 which is equal to, it is equal to 0.2 ಆಯ್ತು. ಅದೇ ರೀತಿ ಗ್ಲೂಕೋಸ್ಗೆ I ಅಂದ್ರೆ 1 ಇರುತ್ತೆ, ಕಾನ್ಸಂಟ್ರೇಷನ್ ಎಷ್ಟಿದೆ? 0.2 ಇದೆ.
0.2 ಇದೆ, which is equal to 0.2 ಆಯ್ತು. ಓಕೆ, ಸೊ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಪೇರ್ ಸೊಲ್ಯೂಷನ್ ಐಸೋಟೋನಿಕ್ ಅಂತ ಇದೆ. ಸೊ ಇಲ್ಲೇ ಬಂದ್ಬಿಡ್ತು ನಮ್ಗೆ ಎರಡರದ್ದು ಪೈ ಏನಿರುತ್ತೆ ಸೇಮ್ ಇರುತ್ತೆ. ಸೊ ಪೈ ಇಸ್ ಈಕ್ವಲ್ ಟು ಏನಿರುತ್ತೆ ಸೇಮ್ ಇದೆ, ಇದರಲ್ಲೂ 0.2 ಇದೆ, ಇದರಲ್ಲೂ 0.2 ಇದೆ. ಸೊ ಹಿಯರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಬಟ್ ವಿ ವಿಲ್ ಕ್ಯಾಲ್ಕುಲೇಟ್ ದ remaining option also. We will calculate for remaining option also. So calcium chloride, how it undergo dissociation? CaCl2. So it will become Ca2 plus 2Cl minus. So I equal to 1 plus 2 is 3 KCl. KCl undergo dissociation into K plus Cl minus. So I equal to 2 ಆಯ್ತು, 1 plus 1 2 ಆಯ್ತು. ಕರೆಕ್ಟಾ? ಸೊ ಇವಾಗ ಆಪ್ಷನ್ ಬಿ ಗೆ ಚೆಕ್ ಮಾಡೋಣ ನಾವು. ಸೊ ವಿ ವಿಲ್ ಕ್ಯಾಲ್ಕುಲೇಟ್ ಫಾರ್ ಆಪ್ಷನ್ ಬಿ. ಆಪ್ಷನ್ ಬಿ ಫಾರ್ ಕ್ಯಾಲ್ಸಿಯಂ ಕ್ಲೋರೈಡ್ ಫಾರ್ KCl. ಓಕೆ, pi is directly proportional to I into C ಅಲ್ವಾ? ಸೊ ಹಿಯರ್ ಆಲ್ಸೋ I into C. ಎಷ್ಟಾಯ್ತು ಇಲ್ಲಿ? ಕ್ಯಾಲ್ಸಿಯಂ ಕ್ಲೋರೈಡ್ ಅಲ್ಲಿ I ಅಂದ್ರೆ 3 ಇದೆ, C ಅಂದ್ರೆ 0.2 ಇದೆ. ಸೊ ವಿಚ್ ಈಸ್ ಈಕ್ವಲ್ ಟು 0.6 ಆಯ್ತಾ? ಸೊ ವಿಚ್ ಈಸ್ ಈಕ್ವಲ್ ಟು 0.06. ಹಿಯರ್ KCl ಅಲ್ಲಿ I ಅಂದ್ರೆ 2 ಇದೆ, ಕಾನ್ಸಂಟ್ರೇಷನ್ 0.2 ಇದೆ. ಸೊ ವಿಚ್ ಈಸ್ ಈಕ್ವಲ್ ಟು 0.4 ಆಯ್ತು. ಸೊ ಆಸ್ಮೋಟಿಕ್ ಪ್ರೆಷರ್ ಏನಿಲ್ಲ, ಸೊ ದೇ ಆರ್ ನಾಟ್ ಈಕ್ವಲ್. 0.4 ಮತ್ತೆ 0.6 ಇದೆ, ದೇ ಆರ್ ನಾಟ್ ಈಕ್ವಲ್ ಹಿಯರ್, ನಾಟ್ ಈಕ್ವಲ್. ಆಸ್ಮೋಟಿಕ್ ಪ್ರೆಷರ್ ಪೈ is not equal. ಓಕೆ, ಪೈ is not equal, ಪೈ is not equal. ಆಮೇಲೆ ಇಲ್ಲಿ ನೋಡೋಣ, ಅಲ್ಯೂಮಿನಿಯಂ ಸಲ್ಫೇಟ್ ಯಾವ ರೀತಿ ಡಿಸೋಸಿಯೇಟ್ ಆಗುತ್ತೆ? ಸೊ ಇಟ್ ಡಿಸೋಸಿಯೇಟ್ ಇಂಟು it get dissociated into 2Al plus 3 plus 3SO4 minus 2. So I ಎಷ್ಟಾಯ್ತು? equal to 5 ಆಯ್ತು. 2 plus 3 is 5. NaCl ಅಂದ್ರೆ NaCl Na plus plus Cl minus, already we did, I equal to 2 ಆಯ್ತು. Okay, so we will check for option C. ಆಪ್ಷನ್ ಸಿ ನೋಡೋಣ. ಆಪ್ಷನ್ ಸಿ ಗೆ ಪೈ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ, ಆಸ್ಮೋಟಿಕ್ ಪ್ರೆಷರ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಆಪ್ಷನ್ ಸಿ ಫಾರ್ Al2 SO4 thrice. So pi is directly proportional to I into C ಇದೆ ಅಲ್ವಾ? ಸೊ ವಿಚ್ ಇಸ್ ಈಕ್ವಲ್ ಟು ಎಷ್ಟಾಯ್ತು? I ಮೀನ್ಸ್ 5 ಇದೆ, ಕಾನ್ಸಂಟ್ರೇಷನ್ ಎಷ್ಟಿದೆ? 0.1 ಅಂತ ಇದೆ. ಸೊ ವಿಚ್ ಇಸ್ ಈಕ್ವಲ್ ಟು 0.5 ಆಯ್ತು. ಆಮೇಲೆ NaCl ಗೆ ಪೈ ಇಸ್ ಈಕ್ವಲ್ ಟು I ಅಂದ್ರೆ 1 ಇದೆ, ಕಾನ್ಸಂಟ್ರೇಷನ್ ಎಷ್ಟಿದೆ? 0.15 ಇದೆ. ಸೊ ವಿಚ್ ಇಸ್ ಈಕ್ವಲ್ ಟು 0.15 ಆಯ್ತು. ಸೊ ನಾಟ್ ಈಕ್ವಲ್. ಆಪ್ಷನ್ ಸಿ ಗೆ ಕೂಡ ಪೈ ಏನಾಗುತ್ತೆ? ನಾಟ್ ಈಕ್ವಲ್. ಸೊ ದಿಸ್ ಬೋತ್ ಆರ್ not the right answer. So in this way you can check for the glucose and aluminum trichloride also. So pi ಏನ್ ಬರಲ್ಲ, ಕರೆಕ್ಟ್ ಬರಲ್ಲ. ಸೊ ಕರೆಕ್ಟ್ ಆನ್ಸರ್ ಯಾವುದು ಹಾಗಿದ್ರೆ ಇಲ್ಲಿ? ದ ರೈಟ್ ಆನ್ಸರ್ ವಿಲ್ ಬಿ ಆನ್ಸರ್ ಎ, 0.1 molar NaCl and 0.2 molar glucose. Okay, so both are
ಐಸೋಟೋನಿಕ್ ಮೀನ್ಸ್ ಪೈ ವ್ಯಾಲ್ಯೂ ಏನಿರುತ್ತೆ, ಪೈ ಇಸ್ ಈಕ್ವಲ್ ಟು or pi is directly proportional to I into C. So I into C value ಆಪ್ಷನ್ ಎ ಗೆ ಕರೆಕ್ಟ್ ಬರುತ್ತೆ NaCl ಮತ್ತೆ ಗ್ಲೂಕೋಸ್ಗೆ. ಓಕೆ, ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಥ್ಯಾಂಕ್ ಯು.